ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಹಿಡಿದು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ತನಕ ನಾವು ನಮ್ಮ ಹಕ್ಕನ್ನು ಚಲಾಯಿಸಿ ಎಲ್ಲ ಸಾರ್ವಜನಿಕ ದಾಖಲೆಗಳನ್ನು ಕೇಳ್ಬೋದು, ಕಾಮಗಾರಿಗಳನ್ನು ಇನ್ಸ್ಪೆಕ್ಷನ್ ಮಾಡ್ಬೋದು, ದತ್ತಾಂಶಗಳನ್ನು ಕೇಳ್ಬೋದು. ಸಾಕಷ್ಟು ಏನೇನು ಇದೆ ಅದರಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಕೇಳೋಂಥ ಹಕ್ಕನ್ನು ಸದನದಲ್ಲಿ, ಲೋಕಸಭೆಯಲ್ಲಿ, ವಿಧಾನಸಭೆಗಳಲ್ಲಿ MLA MP ಗಳು ಏನು ಕೇಳ್ತಾರೆ ಆ ಮಾಹಿತಿ ಎಲ್ಲವನ್ನು ಕೂಡ ಪಡೆಯುವ ಹಕ್ಕು ನಮಗೆ ಸಂವಿಧಾನದಡಿ ಮೂಲಭೂತ ಹಕ್ಕಾಗಿ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ನಮಗೆ ನೀಡಿದ್ದಾರೆ. ಇದಕ್ಕಾಗಿ ಹೋರಾಟವನ್ನು ಅಂದಿನ ಕಾಲಮಾನಗಳಲ್ಲಿ ಅಣ್ಣಾ ಹಜಾರೆ ಸಹಿತ ಅನೇಕ ಮಾನ್ಯರು ಈ ಮಾಹಿತಿ ಹಕ್ಕು ಕಾಯ್ದೆಯ ಜಾರಿಗಾಗಿ ಅವಿರತ ಶ್ರಮದಿಂದ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅದು ನಮ್ಮ ಹಿರಿಯರಿಗೆ ಚೆನ್ನಾಗಿ ತಿಳಿದಿದೆ. ಮುಖ್ಯಮಂತ್ರಿಯನ್ನು ಕೂಡ ಕಾನೂನಿನ ಕಟಕಟೆಗೆ ತಂದು ಜೈಲಿಗೆ ತಳ್ಳಿದವರು ಕೂಡ ಮಾಹಿತಿ ಹಕ್ಕು ಕಾರ್ಯಕರ್ತರ ವಿರೋಧ ಪಕ್ಷದ ನಾಯಕರು ಅಲ್ಲ, ಮತ್ತು ಯಾವುದೇ ಅಧಿಕಾರಿ ವರ್ಗದವರಲ್ಲ.